ಮುಲಾಜಿಲ್ಲದೆ ಈ ಕ್ಷಣ ಇದು ನಿಮ್ಮದು ಲಾಸ್ಟ್ ಕ್ಷಣ, ಏನು ಮಾಡ್ತೀರಿ? ಒಂದು ಫೋನ್ ತಗೊಳ್ಳಿ, ಮೆಸೇಜ್ ಮಾಡ್ತಿರೋ ಫೋನ್ ಮಾಡ್ತಿರೋ ಅವ್ರಿಗೊಂದು ಕ್ಷಮೆ ಕೇಳಬೇಕು. ನಿಮ್ಮ ಜೀವನದಲ್ಲಿ ಏನು ಅಡ್ಡಿ ಉಂಟು ಮಾಡ್ತಾ ಇದೆ ಅದೂ ಆಗಿದ್ರೆ ಅದು ಇವತ್ತಿಗೆ ಮುಗಿದು ಹೋಗಬೇಕು. ಇದು ಉಪಾಸನಾ ಮನೋಶಕ್ತಿ ಕಾರ್ಯಕ್ರಮ ಭಾಗವಹಿಸಿದ್ದು ಒಂದು ಅದ್ಭುತ ಎಕ್ಸ್ಪೀರಿಯೆನ್ಸ್ ನಮಗೆ. ನಾವು ಮನಸ್ಸಿನಿಂದ ನಮ್ಮ ಮನಸ್ಸಿನ ಜೊತೆಗೆ ಮಾತಾಡೋದಕ್ಕೆ ಇದು ಒಂದು ಒಳ್ಳೆಯ ಅದ್ಭುತ ಸಮಯ. ಅವ್ರ ಮಾತಲ್ಲಿ ಎಷ್ಟು ಸ್ಪಷ್ಟತೆ ಇತ್ತು, ಎಷ್ಟು ಸತ್ಯ ಇತ್ತು ಅಂದರೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಯಾಕಂದ್ರೆ ನನಗೆ ಫಸ್ಟಿಂದ ಮನುಷ್ಯನ ಶಕ್ತಿ ಬಗ್ಗೆ ಅದು ಹೆಂಗೆ ಬಂತೋ ನನಗೆ ಗೊತ್ತಿಲ್ಲ, ಮೊದಲೇ ನನ್ನಲ್ಲಿ ಇತ್ತದು. ಆಮೇಲೆ ನಾನು ಅಂದ್ಕೊಂಡೆ ನನಗೂ ಒಂದು ಸ್ವಲ್ಪ ತರಬೇತಿ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು ನಾನು 2 ಎಪಿಸೋಡ್ ನೋಡಿರೋದು ಅವ್ರದ್ದು. ಆಮೇಲೆ ನೋಡ್ತಾ 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 ಆಮೇಲೆ ಇವರೆಲ್ಲ ಇಂಟರ್ವ್ಯೂ ಮಾಡ್ತಾಯಿದ್ರು, ಗೌರಿ ಶಕ್ಕಿ ಮತ್ತು ಕಲಾ ಮಾಧ್ಯಮದವರು. ಅವ್ರದ್ದು ನೋಡಿ ಅವರು ಮಾಡಿದ್ಮೇಲೆ ನಂಗೆ ತುಂಬ ನಂಬಿಕೆ ಬಂತು. ನಾನು ಯಾಕೆಂದರೆ ಯಾರನ್ನೂ ಅಷ್ಟು ಸುಲಭನಾಗಿ ನಂಬಕ್ಕೆ ಹೋಗಲ್ಲ. ಇದು ಮನೋಶಕ್ತಿ ಅನ್ನೋದು ಬಹಳ ನಮಗೆ ಗುರುಗಳು ಒಂಥರ ಎಲ್ಲ ಮನಸ್ಸಿಂದನೇ ಪ್ರತಿಯೊಂದು ಎಲ್ಲ ಕೆಲಸಗಳಾಗುತ್ತೆ. ಇಂಥ ದೊಡ್ಡ ರಾಜ್ಯನೂ ಗೆಲ್ಬೋದು, ಮನಸ್ಸಿನಲ್ಲಿ ಮನಸ್ಸು ಅಂತ ಇದ್ದರೆ ಪ್ರತಿಯೊಂದು ಎಲ್ಲದೂ ನಿಮಗೆ ನೀವೇ ಮೂಲ ಕಾರಣ. ಆ ಧೈರ್ಯ ಮತ್ತು ಆ ಶಕ್ತಿ ಮನಸ್ಸು ಒಂದಿದ್ಬಿಟ್ರೆ ಎಲ್ಲನೂ ಸಾಧಿಸ್ಬೋದು.